ಜಮೀನ್ ತಗೋಕ್ ಬಂದಿದ್ದೀರಲ್ಲ, ರೈತರೆಲ್ಲ ಏನ್ ಮಾಡ್ಬೇಕು? ಆ ಜಮೀನ್ ಕೊಟ್ಬಿಟ್ಟು ನೀವು ಅದ್ರಿಂದ ನೀವು ಈ ಜಮೀನನ್ನ ಯಾವ್ದೇ ಕಾರಣಕ್ಕೂ ನಾವು ಕೊಡಲ್ಲ. ನಾವು ಅದ್ರಲ್ಲಿ ಕೃಷಿ ಮಾಡಿ ಜೀವನ ಮಾಡ್ಬೇಕು. ನೀವು ಜಮೀನ್ ತಕೊಂಡ್ ಅದೇ ದುಡ್ಡನ್ನ ನಮಗ್ ಹಾಕ್ತಿರಿ 2,000 ರೂಪಾಯಿ. ಆ ಜಮೀನ್ ನೀವು ತಗೊಳ್ಳೋದು ಬೇಡ, ನೀವು ಆ ದುಡ್ಡು ಹಾಕೋದು ಬೇಡ. ನಿಮ್ ಮನೇಲಿ ನೀವಿರಿ, ನಾವು ಅಚ್ಚುಕಟ್ಟ ಜಮೀನ್ ಮಾಡ್ಕೊಂಡ್ ಇರ್ತೀವಿ. ಇಷ್ಟೇ ನಮ್ ಮಾತುಗಳು. ಬರ್ತಾ ಇದೆ ಅಂದ್ರೆ ಇನ್ನೂ 4 ತಿಂಗಳು 3 ತಿಂಗಳದು ಹಂಗೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡವ್ರು. ಇವಾಗ ಗ್ಯಾರಂಟಿ ಯೋಜನೆಗಳು ಅಂತ ಕೇಳ್ತಿದಿರಲ್ವಾ, ಬರ್ತಿದೆ. ನಮ್ಮದನ್ನ ಕಿತ್ತಿ ನಮ್ಗೆ ಕೊಡುವಂತ ಸರ್ಕಾರ ಯಾಕೆ ಸರ್ ಬೇಕು? ನಮ್ಗೇನಿದೆ ಎಲ್ಲಾ ದಿನ ಸಾಮಾನ್ಯಕ್ಕೆ ಬಳಸುವಂತವೆಲ್ಲ ಕಡಿಮೆ ಇದ್ದು ನಮ್ಗ್ ಬರೋದ್ 2,000 ರೂಪಾಯಿ ಬಂದ್ರೆ ಹೋಗ್ಲಿ, ಅದನ್ನು ಉಳಿಸ್ಬೋದು. ಇದ್ರಲ್ಲೆಲ್ಲ ರೈಟ್ ಎಲ್ಲ ಕಡಿಮೆ ಇರುತ್ತೆ, ಅದನ್ನು ರೈಟ್ ಜಾಸ್ತಿ ಆಗಿ 2,000 ರೂಪಾಯಿ ಮನೆ ಸಂಸಾರ ಮಾಡಕ್ಕಾಗತ್ತ ತಿಂಗಳಿಗೆ? ಯಾಕೆ ಸುಮ್ನೆ ಜನಗಳ ನಂಬಿಕೆ ಯಾಕೆ ಉಳಿಸ್ಬೇಕು? ನಂಬಿಕೆ ಬರ್ಸ್ಬಾರ್ದು ಅಷ್ಟೇ ನಾವ್ ಹೇಳ್ತಿರೋದು ಅಲ್ವಾ ಸರ್. ವಸ್ತುವೇ ಮಾಡ್ತಿರೋದು ಸರಿ, ಬಟ್ ಅದನ್ನೇ ನಂಬ್ಕೊಂಡಿರೋರಿಗೆ ತುಂಬಾ ತೊಂದ್ರೆ ಅಲ್ವಾ? ಅದನ್ನೇ ನಂಬ್ಕೊಂಡಿರ್ತಾರಲ್ಲ ತಲೆಮಾರುಗಳಿಂದ, ಅವ್ರು ಅದನ್ನೇ ಕೆಲಸ ಮಾಡ್ತಿರ್ತಾರಲ್ಲ. ಅವ್ರಿಗೇನ್ ಒಂದ್ ಜಾಗನಾದ್ರೂ ಮಾಡ್ಕೊಟ್ರೆ ಅವ್ರು ಅಲ್ಲೇ ಹೊಟ್ಟೆಪಾಡಿಗೆ ಏನಾದ್ರು ಮಾಡ್ಕೋತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ತಕ್ಷಣನೇ ಎತ್ಬಿಟ್ರೆ ಅವ್ರಿಗೆ ಎಷ್ಟು ತೊಂದ್ರೆ ಆಗುತ್ತೆ ಅಲ್ವಾ? ಅದು ಸ್ವಲ್ಪ ಬೇಜಾರಾಗುತ್ತೆ. ಬೆಂಗಳೂರೆಲ್ಲ ಚೆನ್ನಾಗ್ ಆಗ್ಬೇಕು ಮಾಡ್ತಿದಾರೆ ಸರಿ, ಬಟ್ ಒಬ್ಬರನ್ನ ಬಡವ್ರನ್ನ ಹೊಡೆದು ತುಳಿದು ಅದನ್ನ ಮಾಡಬಾರ್ದಲ್ವಾ? ಅವ್ರಿಗೊಂದು ಸೌಕರ್ಯ ಮಾಡ್ಕೊಟ್ಬಿಟ್ಟು ಅದನ್ನ ಮಾಡಿದ್ರೆ ಎಷ್ಟೋ ಪರವಾಗಿಲ್ಲ. ಬೀದಿ ವ್ಯಾಪಾರಿಗಳು ಎಲ್ಲೋಯ್ತಾರೆ? ಅವ್ರಿಗೆ ದೊಡ್ಡ ಅಂಗಡಿ ಇಟ್ಕೊಳಕ್ಕೆ ಜಾಸ್ತಿ ದುಡ್ಡಿರಲ್ಲ, ಅದ್ರಿಂದ ಅವರು ಬೀದಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾರ. ಅವ್ರು ಅದಕ್ಕೂ ಟ್ಯಾಕ್ಸ್ ಹಾಕ್ತಿರಲ್ಲ, ಅದಕ್ಕೆ ಸುಮ್ನೆ ಮಾಡ್ತಾರ. ಸಾಯಂಕಾಲ ಆಯ್ಕೆ ಅದಕ್ಕೆ ಟ್ಯಾಕ್ಸ್ ಹಾಕಿ ತಕೊಂತಾರ ಅದಕ್ಕೆ ಬಾಡಿಗೆನ. ಸುಮ್ನೆ ಬೀದಿ ವ್ಯಾಪಾರಗಳಿಗೆ ಏನ್ ಕೊಡ್ತಿದಾರಲ್ವಾ? ಯಾವ್ದು ST ಹುಡುಗರಿಗೆ ಅಲ್ಲಿ ಯಾವ್ದೇ ಒಂದು ಲೋನ್ ಅಲ್ಲಿ ಏನು ಇದುವರೆಗೂ ಸಾಂಕ್ಷನ್ ಆಗೇ ಇಲ್ಲ ಸರ್. ಇವಾಗ ಸರ್ಕಾರ ಬಂದ್ ಎಷ್ಟ್ ತಿಂಗಳಾಗಿದೆ ಸರ್? ಅವಾಗಿಂದ ಯಾವ್ದು ಏನೂ ಆಗಿಲ್ವಲ್ಲ? ಹೆಂಗೆ ಆತರ? ಇವಾಗ ಅದ್ರ ದುಡ್ಡುಗಳೆಲ್ಲ ನೀವು ಇದಕ್ ಬಳಸ್ಕೊಂಡು 2,000 ಕೊಡ್ತೀನಿ ಅಂದ್ರೆ ನಮಗ್ ಬೇಕಾಗಿಲ್ಲ. ಅದು ಇದನ್ನೆಲ್ಲ ಕೊಡಿ, ಇದ್ರಲ್ಲಿ ಬರೋ ಪ್ರಯೋಜನಗಳೇ ಸಾಕು ನಮ್ಗೆ ಅಲ್ವಾ? 2,000 ರೂಪಾಯಿ ಯಾರೋ ಅನಾರೋಗ್ಯರಿಗೆ ಅಯ್ಯೋ 2,000 ರೂಪಾಯಿ ಬಂದಿಲ್ಲ ಅಂತಾರೆ. ಗೊತ್ತಿರೋ ವಿದ್ಯಾರ್ಥಿಗೆ ತಿಳ್ಕೊಂಡಿರೋರಿಗೆ ಅದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅಯ್ಯೋ ಅದೇನಪ್ಪ ನಮ್ಗೆ ಇವೆಲ್ಲ ಬೇಕಿತ್ತು, ನಮ್ಮ ಮಕ್ಳಿಗೆ ಎಜುಕೇಶನ್ ಬೇಕು, ಸ್ಕಾಲರ್ಶಿಪ್ ಬೇಕು. ಸ್ಕಾಲರ್ಶಿಪ್ ಇದ್ರೆ ನಾವು ಅದನ್ನ ಅವ್ರಿಗೆ ಹೈಯರ್ ಎಜುಕೇಶನ್ ಕೊಡಿಸ್ಬೋದು, ಹೆಲ್ಪ್ ಆಗುತ್ತಲ್ವಾ? ಆತರ ಅದಕ್ಕೋಸ್ಕರ ಅದೊಂದು ಕೊಡ್ತೀವಿ ಅಂತ ಜನಗಳಿಗೆಲ್ಲ ಮೋಸ ಮಾಡಿ ಈ ತರ ಎಲ್ಲ ಮಾಡ್ಬಾರ್ದು. ನಾವ್ ಹೇಳೋದ್ ಅದೇನೆ. ನಾವೆಲ್ಲ ಬೇಬಿಕಾರ್ನ್ ಹಾಕ್ತಿವಿ, ತೆಂಗು ಬೆಳಿತೀವಿ. ನಾವು ಚನ್ನಪಟ್ಟಣದಿಂದ ಬಂದಿರೋದು. ನಾವ್ ಇವ್ರಿಗೆ ಸಹಕಾರ ಕೊಡೋಕೆ ಬಿಡದಿಯವ್ರಿಗೆ ಬಂದಿರೋದು, ಚನ್ನಪಟ್ಟಣದಿಂದ ಬಂದಿದೀವಿ. ಜಮೀನ್ ತಗೋಕ್ ಬಂದಿದ್ದೀರಲ್ಲ, ರೈತರೆಲ್ಲ ಏನ್ ಮಾಡ್ಬೇಕು? ಆ ಜಮೀನ್ ಕೊಟ್ಬಿಟ್ಟು ನೀವು ಅದ್ರಿಂದ ನೀವು ಈ ಜಮೀನನ್ನ ಯಾವ್ದೇ ಕಾರಣಕ್ಕೂ ನಾವು ಕೊಡಲ್ಲ. ನಾವು ಅದ್ರಲ್ಲಿ ಕೃಷಿ ಮಾಡಿ ಜೀವನ ಮಾಡ್ಬೇಕು. ನೀವು ಜಮೀನ್ ತಕೊಂಡ್ ಅದೇ ದುಡ್ಡನ್ನ ನಮಗ್ ಹಾಕ್ತಿರಿ 2,000 ರೂಪಾಯಿ. ಆ ಜಮೀನ್ ನೀವು ತಗೊಳ್ಳೋದು ಬೇಡ, ನೀವು ಆ ದುಡ್ಡು ಹಾಕೋದು ಬೇಡ. ನಿಮ್ ಮನೇಲಿ ನೀವಿರಿ, ನಾವು ಅಚ್ಚುಕಟ್ಟ ಜಮೀನ್ ಮಾಡ್ಕೊಂಡ್ ಇರ್ತೀವಿ. ಇಷ್ಟೇ ನಮ್ ಮಾತುಗಳು. ಬರ್ತಾ ಇದೆ ಅಂದ್ರೆ ಇನ್ನೂ 4 ತಿಂಗಳು 3 ತಿಂಗಳದು ಹಂಗೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡವ್ರು. ಇವಾಗ ಗ್ಯಾರಂಟಿ ಯೋಜನೆಗಳು ಅಂತ ಕೇಳ್ತಿದಿರಲ್ವಾ, ಬರ್ತಿದೆ. ನಮ್ಮದನ್ನ ಕಿತ್ತಿ ನಮ್ಗೆ ಕೊಡುವಂತ ಸರ್ಕಾರ ಯಾಕೆ ಸರ್ ಬೇಕು? ನಮ್ಗೇನಿದೆ ಎಲ್ಲಾ ದಿನ ಸಾಮಾನ್ಯಕ್ಕೆ ಬಳಸುವಂತವೆಲ್ಲ ಕಡಿಮೆ ಇದ್ದು ನಮ್ಗ್ ಬರೋದ್ 2,000 ರೂಪಾಯಿ ಬಂದ್ರೆ ಹೋಗ್ಲಿ, ಅದನ್ನು ಉಳಿಸ್ಬೋದು. ಇದ್ರಲ್ಲೆಲ್ಲ ರೈಟ್ ಎಲ್ಲ ಕಡಿಮೆ ಇರುತ್ತೆ, ಅದನ್ನು ರೈಟ್ ಜಾಸ್ತಿ ಆಗಿ 2,000 ರೂಪಾಯಿ ಮನೆ ಸಂಸಾರ ಮಾಡಕ್ಕಾಗತ್ತ ತಿಂಗಳಿಗೆ? ಯಾಕೆ ಸುಮ್ನೆ ಜನಗಳ ನಂಬಿಕೆ ಯಾಕೆ ಉಳಿಸ್ಬೇಕು? ನಂಬಿಕೆ ಬರ್ಸ್ಬಾರ್ದು ಅಷ್ಟೇ ನಾವ್ ಹೇಳ್ತಿರೋದು ಅಲ್ವಾ?